ಒಂದು ವಾರದ ಅಂತರದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಎರಡನೇ ಬಾರಿ ಏರಿಕೆಯಾಗಿದೆ. ಇಂದು ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಪ್ರತಿ ಲೀಟರ್ಗೆ ಸುಮಾರು 90 ಪೈಸೆ ಹೆಚ್ಚಳವನ್ನ ಮಾಡಿದೆ. ಕಳೆದ ಶುಕ್ರವಾರವಷ್ಟೇ ಅಂದ್ರೆ ಮೇ 15ರಂದಷ್ಟೇ ಪೆಟ್ರೋಲ್ ಡೀಸೆಲ್ ಪ್ರತಿ ಲೀಟರ್ಗೆ ₹3 ಏರಿಕೆ ಮಾಡಲಾಗಿತ್ತು. ಆದ್ರೆ ಇದೀಗ ಮೋದಿ ಸರ್ಕಾರ ವಾರ ಕಳೆಯುವುದರ ಒಳಗೆ ಮತ್ತೆ ದರವನ್ನ ಹೆಚ್ಚಿಸಿದೆ. ಸಾಕಷ್ಟು ಜನ ಬೆಲೆ ಏರಿಕೆಗೆ ಮೋದಿಯೇ ಕಾರಣ ಅಂತ ಹೇಳ್ತಿದ್ದಾರೆ. ವಿಪಕ್ಷವು ಕೂಡ ಇದೇ ಆರೋಪವನ್ನ ಮಾಡ್ತಾ ಇದೆ. ಆದ್ರೆ ನಿಜಕ್ಕೂ ಕೂಡ ಮೋದಿ ಇದಕ್ಕೆಲ್ಲ ಕಾರಣನ ಅನ್ನೋದನ್ನ ನೋಡೋಣ. ಅಷ್ಟಕ್ಕೂ ಮೋದಿ ಮೊದಲೇ ಹೇಳಿದ್ದಾರೆ, ಚಿನ್ನ ಬೆಳ್ಳಿ 1 ವರ್ಷ ಖರೀದಿ ಮಾಡಬೇಡಿ, ಪೆಟ್ರೋಲ್ ಡೀಸೆಲ್ ಬಳಕೆಯನ್ನ ಮಿತಗೊಳಿಸಿ ಅಂತ. ಮತ್ತೊಂದು ಕಡೆ ವಿದೇಶಿ ನೆಲದಲ್ಲಿ ದೇಶಕ್ಕೆ ಬಡತನ ಎದುರಾಗಲಿದೆ, ಎಲ್ಲವನ್ನು ಕೂಡ ಕಳೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಮೋದಿ ಅವರು. ಜನರ ಮೇಲೆ ಕಾಳಜಿ ಇರೋದ್ರಿಂದಲೇ ಮೋದಿ ಹೀಗೆ ಹೇಳಿದ್ದಾರಲ್ವಾ. ಇಷ್ಟಿದ್ರೂ ಕೂಡ ಕೆಲವರು ಮೋದಿ ವಿರುದ್ಧವೇ ಮಾತನಾಡ್ತಾರೆ. ಇರಾನ್ ಯುದ್ಧ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಏರಿಳಿತಗಳಿಂದ ದೇಶಕ್ಕೆ ಕಂಟಕ ಎದುರಾಗಿದೆ. ಇದನ್ನ ನಮ್ಮ ಜನ ಅರ್ಥ ಮಾಡಿಕೊಂಡು ದೇಶದ ಪರಿಸ್ಥಿತಿಯನ್ನ ಸುಧಾರಿಸುವತ್ತ ಚಿಂತನೆಯನ್ನ ನಡೆಸಬೇಕಾಗಿದೆ.